ವೀಕ್ಷಕರೇ ನಮಸ್ಕಾರ. ಜೈಸ್ ಮಂತ್ರಲೋಕದ ಇವತ್ತಿನ ಮಹಾಸಂಚಿಕೆ ನಿಮಗಾಗಿ. ಇವತ್ತಿನ ಸಂಚಿಕೆಯಲ್ಲಿ ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಮಹಾಲಕ್ಷ್ಮಿಗೆ ಪೂಜೆ ಮಾಡಬೇಕಾದ್ರೆ ಹೇಳಬೇಕಾದಂತಹ ಶಕ್ತಿಶಾಲಿ ಮಂತ್ರವನ್ನು ತಿಳಿಸ್ಕೊಡ್ತೀವಿ. ಹಾಗೆಯೇ ಆಷಾಢ ಮಾಸದಲ್ಲಿ ಬಂದಿರುವಂತಹ ಆಗಸ್ಟ್ 4ರಂದು ಜಗನ್ಮಾತೆ ಮೈಸೂರು ನಗರದ ಅಧಿದೇವತೆ ಮೈಸೂರು ಬೆಟ್ಟದಲ್ಲಿ ನೆಲೆಸಿರುವಂತಹ ಶ್ರೀ ಆದಿಶಕ್ತಿ ಪರಾಶಕ್ತಿ ಅಂತಲೇ ಹೇಳ್ಬೋದು, ಜಗನ್ಮಾತೆಯಾದಂತಹ ಚಾಮುಂಡೇಶ್ವರಿಯ ವರ್ಧಂತಿ ಉತ್ಸವ ಇದೆ. ಆ ಒಂದು ಉತ್ಸವದಂದು ಯಾವ ಮಂತ್ರವನ್ನು ಪಾರಾಯಣ ಮಾಡಬೇಕನ್ನೋದನ್ನ ತಿಳಿಸ್ಕೊಡ್ತೀವಿ. ಹಾಗಾಗಿ ಇವತ್ತಿನ ಜೆಎಸ್ ಮಂತ್ರಲೋಕದ ಈ ಮಹಾಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಈಗಾಗಲೇ ಜುಲೈ 17 ಶುಕ್ರವಾರ, ಈಗ ಮೊದಲನೇ ಶುಕ್ರವಾರ ಪ್ರಾರಂಭ ಆಗಿದೆ. ಜುಲೈ 24 ಎರಡನೇ ಆಷಾಢ ಶುಕ್ರವಾರ, ಜುಲೈ 31 ಮೂರನೇ ಆಷಾಢ ಶುಕ್ರವಾರ, ಹಾಗೆ 4ನೇ ಆಷಾಢ ಶುಕ್ರವಾರ ಆಗಸ್ಟ್ 7ರಂದು. ಈಗ ಚಾಮುಂಡೇಶ್ವರಿಯ ವರ್ಧಂತಿ ಉತ್ಸವ ಬಂದ್ಬಿಟ್ಟು ಈ ವರ್ಷದಲ್ಲಿ ಆಗಸ್ಟ್ 4ರಂದು ಅಂದರೆ ಮಂಗಳವಾರದಂದು ಜಗನ್ಮಾತೆಯಾದಂತಹ ಮೈಸೂರಿನ ಅಧಿದೇವತೆ ಹಾಗೆಯೇ ನಮ್ಮೆಲ್ಲರನ್ನು ಕಾಪಾಡುವಂತಹ ಮಹಿಷಾಸುರ ಮರ್ದಿನಿಯಾದಂತಹ ಮಹಾಶಕ್ತಿ ಚಾಮುಂಡೇಶ್ವರಿಯ ವರ್ಧಂತಿ ಉತ್ಸವ ಇದೆ. ಅದರಲ್ಲೂ ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಂದು ರೇವತಿ ನಕ್ಷತ್ರದಲ್ಲಿ ಅಮ್ಮನವರಿಗೆ ವರ್ಧಂತಿ ಮಹೋತ್ಸವವನ್ನು ಮಾಡ್ತಾರೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಯೊಬ್ಬರು ಭಕ್ತರು ಕೂಡ ತಾಯಿಯ ಒಂದು ಉತ್ಸವಕ್ಕೆ ಎಲ್ಲರೂ ಕೂಡ ಕಾಯ್ತಿರ್ತೀರ. ಆದಷ್ಟು ಬೇಗ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅಂಥವರು ತಾಯಿಯ ಕೃಪೆಗೆ ಪಾತ್ರರಾಗಿ. ಇನ್ನು ನಮಗೆ ಕೆಲಸ ಇರುತ್ತೆ, ಹಾಗೆಯೇ ಕೆಲವರು ಬೆಂಗಳೂರಲ್ಲಿ ನೆಲೆಸಿರ್ತೀವಿ, ಕಾರಣಾಂತರಗಳಿಂದ ಹೋಗೋದಕ್ಕಾಗಲ್ಲ, ತೊಂದರೆ ಇಲ್ಲ. ಅವತ್ತಿನ ದಿನ ನೀವು ಅಮ್ಮನವರ ವರ್ಧಂತಿ ಉತ್ಸವದಂದು ಮನೆಯಲ್ಲೇ ಪೂಜೆ ಪುನಸ್ಕಾರಗಳನ್ನು ಮಾಡಿ ಈ ಒಂದು ಶ್ಲೋಕವನ್ನು ಹೇಳಿ. ಓಂ ದುಂ ದುರ್ಗಾಯ ನಮಃ, ಈ ಒಂದು ಮಂತ್ರವನ್ನು 108 ಬಾರಿ ಪಾರಾಯಣ ಮಾಡಿ. ಇನ್ನು ಆಷಾಢ ಮಾಸದ ಶುಕ್ರವಾರದಂದು ನಾವು ಗೃಹಿಣಿಯರು, ಹೆಣ್ಣು ಮಕ್ಕಳು ನಮ್ಮ ಮನೆ ಸಂಸಾರ ಕುಟುಂಬ ಚೆನ್ನಾಗಿರಲಿ, ಆರೋಗ್ಯ ಭಾಗ್ಯ ಕರುಣಿಸಲಿ, ಹಾಗೆಯೇ ಹಣಕಾಸಿನ ತೊಂದರೆಯಿಂದ ಆದಷ್ಟು ಬೇಗ ನಾವು ಹೊರಗೆ ಬರಲಿ, ಹಾಗೆಯೇ ಸಾಲ ಕೊಡುವವರು ಆದಷ್ಟು ಬೇಗ ಸಾಲ ಕೊಟ್ಟರೆ ನಮ್ಮ ಒಂದು ಆರ್ಥಿಕ ಸಮಸ್ಯೆ ಕಮ್ಮಿ ಆಗುತ್ತೆ ಅನ್ನೋರು, ಹಾಗೆ ಆರೋಗ್ಯ, ಮಕ್ಕಳಿಗೆ ಜ್ಞಾನ, ವಿದ್ಯೆ, ಶಕ್ತಿ, ಬುದ್ಧಿ ಎಲ್ಲ ಬೇಕು ಅಂದಾಗ ನಾವು ಆಷಾಢ ಮಾಸದಲ್ಲಿ ಮಾಡುವಂತಹ ಪ್ರತಿಯೊಂದು ಪೂಜೆಯ ಪ್ರತಿಫಲ ತಾಯಿ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹ ಮಾಡ್ತಾಳೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿ ಆಷಾಢ ಶುಕ್ರವಾರದಂದು, ಈ 4 ಆಷಾಢ ಶುಕ್ರವಾರದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ, ಹಾಗೆಯೇ ಸಂಜೆ ಗೋಧುಳಿ ಲಗ್ನದಲ್ಲಿ ಪೂಜೆ ಮಾಡಿ. ಇಲ್ಲ ಕೆಲಸದ ಒತ್ತಡದಿಂದ ಅಥವಾ ಕಾರಣಾಂತರಗಳಿಂದ ನೀವು ಎರಡೂ ಸಮಯದಲ್ಲೂ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಬೆಳಗ್ಗೆ ಅಥವಾ ಸಂಜೆ ಪೂಜೆಯನ್ನು ಮಾಡಿ ನಮಸ್ಕರಿಸ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಮಂತ್ರವನ್ನು ಅಂದರೆ ಮಹಾಲಕ್ಷ್ಮಿಯ ಈ ಒಂದು ಮಂತ್ರವನ್ನು, ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡಿ. ಇದು ಎಷ್ಟು ಬಾರಿ ಹೇಳಬೇಕು ಅಂತ ಹೇಳಿದ್ರೆ 3 ಬಾರಿ ಹೇಳ್ಬೋದು, 9 ಬಾರಿ ನೀವು ಹೇಳ್ಬೋದು, 21 ಬಾರಿ ನೀವು ಪಾರಾಯಣ ಮಾಡ್ಬೋದು. ಪೂಜೆ ಆದಮೇಲೆ ಚಿನ್ಮುದ್ರೆಯೊಂದಿಗೆ ಜಗನ್ಮಾತೆಯ ಮಹಾಲಕ್ಷ್ಮಿನ ನೆನೆಸ್ಕೊಂಡು ಈ ಮಂತ್ರವನ್ನು ಪಾರಾಯಣ ಮಾಡ್ಬೋದು. ಮಂತ್ರ ಹೀಗಿದೆ: ಓಂ ಮಹಾಲಕ್ಷ್ಮೇ ಚ ವಿದ್ಮಹೆ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ಒಂದು ಶ್ಲೋಕದಲ್ಲಿ ನಾವು ತಾಯಿ ಜಗನ್ಮಾತೆಯ ಮಹಾಲಕ್ಷ್ಮಿಯನ್ನು ನಾವು ಅವರ ಕೃಪೆಗೋಸ್ಕರ ಈ ಒಂದು ಮಂತ್ರವನ್ನು ನೀವು ಪಾರಾಯಣ ಮಾಡ್ಬೋದು. ಯಾರಿಗೇ ಆಗಲಿ ಯಾವುದೇ ರೀತಿಯಾದಂಥ ಕಷ್ಟಗಳಿದ್ದರೆ ಸಂಕಲ್ಪದೊಂದಿಗೆ ನೀವು ಈ ಆಷಾಢ ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಿ. ಖಂಡಿತವಾಗಿ ಯಾವುದೇ ಒಂದು ರೀತಿಯಾದಂಥ ಕಷ್ಟ ಇದ್ದರೆ ಅದು ಮಂಜಿನಂತೆ ಕರಗುತ್ತೆ. ಇನ್ನು ನಿಮ್ಗೆ ಯಾವುದೇ ಒಂದು ಹೇಳ್ಕೊಳ್ಳಲಾರದಂತಹ ಒಂದು ಸಮಸ್ಯೆ ಇದ್ದರೂ ಕೂಡ ಜಗನ್ಮಾತೆಗೆ ನೀವು ಆದಷ್ಟು ಬೇಗ ತಲೆಬಾಗಿ ಅಮ್ಮನವರ ಆಶೀರ್ವಾದದಿಂದ ನಿಮ್ಮೆಲ್ಲ ಒಂದು ಸಂಕಷ್ಟಗಳು ದೂರ ಆಗುತ್ತೆ. ಹಾಗೆ ಇನ್ನು ಈ ಒಂದು ಮಾಸದಂದರೆ ಈಗಾಗಲೇ ಗುಪ್ತ ನವರಾತ್ರಿ ಶುರುವಾಗಿದೆ. ವಾರಾಹಿ ಅಮ್ಮನವರ ಕೃಪೆಗಾಗಿ, ಅವರ ಒಂದು ಆಶೀರ್ವಾದಕ್ಕಾಗಿ ಯಾರೆಲ್ಲ ಕೂಡ ನೀವು ಕಾಯ್ತಿರ್ತೀರೋ, ಈ ಒಂದು ವಿಡಿಯೋವನ್ನು ಯಾರು ಇವಾಗ ನೋಡ್ತಿದ್ದೀರೋ ಅಂಥವ್ರಿಗೂ ಕೂಡ ಒಂದು ತಾಯಿಯ ಅಂದರೆ ಸೌಭಾಗ್ಯ ನಿಮಗೆ ಕರುಣಿಸೋದಕ್ಕೋಸ್ಕರ ಅಂತಲೇ ಹೇಳ್ಬೋದು. ನಮ್ಮ ಜೆಎಸ್ ಮಂತ್ರಲೋಕದಲ್ಲಿ ಈಗಾಗಲೇ ಗುಪ್ತ ನವರಾತ್ರಿ ಎಂದು ವಾರಾಹಿ ಅಮ್ಮನವರ ಪೂಜೆಯ ವಿಧಾನ, ಹಾಗೆಯೇ ನಮ್ಮ ಒಂದು ಕರ್ತವ್ಯ ಅಂದ್ರೇನು, ತಾಯಿಯನ್ನು ನೆನೆಸ್ಕೊಂಡು ನಮಗೆ ಗೊತ್ತಿರುವಂತಹ ಶ್ಲೋಕವನ್ನು ಪಾರಾಯಣ ಮಾಡೋದು, ಹಾಗೆಯೇ ಅವರಿಗೆ ತಲೆಬಾಗೋದು. ಹಾಗಾಗಿ ಗುಪ್ತ ನವರಾತ್ರಿ ಅಥವಾ ವಾರಾಹಿಯವರ ಒಂದು ಪೂಜೆಯನ್ನು ಮಾಡೋರು ಯಾವ ಮಂತ್ರವನ್ನು ಹೇಳ್ಬೇಕನ್ನೋದು ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಅವರು ಕೂಡ ಈ ಒಂದು ನಮ್ಮ ಜೆಎಸ್ ಮಂತ್ರಲೋಕದ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ದಯವಿಟ್ಟು ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.